ಹೌದು ಸರ್, ನಾನು ಅಡ್ವೊಕೇಟ್ ಆನ್ ರೆಕಾರ್ಡ್ ಆಗಿದ್ದೀನಿ, ಮೊಹಮ್ಮದ್ ಮುಬಾರಕ್ ಅಂತ. ಇದರ ನೇತೃತ್ವವನ್ನು ಹಿರಿಯ ವಕೀಲರಾದಂತಹ ಹಶ್ಮತ್ ಪಾಷಾ ಸಾಹೇಬರು ಅವ್ರ ತಂಡ ನಾವೆಲ್ಲ ಸೇರಿ ಎಲ್ಲ ಮಾಡ್ತಾಯಿದ್ದೀವಿ. 273 ಅಪ್ಲಿಕೇಶನ್ ಹಾಕಿದ್ದೀವಿ CRPCಯಲ್ಲಿ. ಅವರಿಗೆ ಫಿಸಿಕಲಾಗಿ ಪ್ರೊಡ್ಯೂಸ್ ಮಾಡಬೇಕು ಅಂತ. ಅವರ ಉಪಸ್ಥಿತಿಯಲ್ಲಿ ಸಾಕ್ಷ್ಯ ವಿಚಾರಣೆ ನಡೆಸಬೇಕು ಅಂತ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ. ಅದರ ಪ್ರಕಾರ ವಾದ ವಿವಾದಗಳೇನೋ ನಡೆದಿದೆ. ಸೋಮವಾರಕ್ಕೆ ತೀರ್ಪನ್ನು ಕಾಯ್ದಿರಿಸಲಾಗಿದೆ. 59th ಏನು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಇದೆ, ಅವರು ತೀರ್ಪನ್ನು ಸೋಮವಾರಕ್ಕೆ ಪ್ರಕಟ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹೌದು ಹೌದು ಹೌದು. ಯಾಕಂದರೆ ಸಾಕ್ಷ್ಯ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ನಾವೇನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀವಿ, ಆ ಸ್ಪೆಸಿಫಿಕ್ ಆಗಿ ನಾವು ಅವರು ಫಿಸಿಕಲ್ ಆಗಿ ಇದ್ದರೆ ನಾವು ತಕ್ಷಣ ನಮ್ಗೆ ಏನು ಬೇಕೋ ಇನ್ಸ್ಟ್ರಕ್ಷನ್ಸ್ ತಗೋಬಹುದು. ಅದನ್ನು ಕ್ರಾಸ್ ಎಕ್ಸಾಮಿನೇಷನ್ ಇನ್ನೂ ಎಫೆಕ್ಟಿವ್ ಆಗಿ ಆಗತ್ತೆ. ಅಲ್ಲಿಂದ ಆ ಮೊಮೆಂಟಮಲ್ಲಿ ಅಲ್ಲಿದ್ದಾಗ ಒಂದು ಕ್ವಶನಿಂದಾನು ಇಡೀ ಏನು ಅವ್ರ ಚೀಫಲ್ಲಿ ಹೇಳಿರ್ತಾರೆ ವಿಚಾರಣೆ ಅದೆಲ್ಲ ಡೆಮಾಲಿಷ್ ಮಾಡ್ಬೋದು. ಆ ಸಂದರ್ಭಕ್ಕೆ ತಕ್ಕಂತ ಅವ್ರು ಅಲ್ಲಿ ಫಿಸಿಕಲ್ ಆಗಿ ಇದ್ರೆ ನಮಗೆ ಬಹಳ ಅನುಕೂಲ ಆಗತ್ತೆ, ಡಿಫೆನ್ಸ್ಗೆ ಬಹಳ ಅನುಕೂಲ ಆಗತ್ತೆ. ಆ ಉದ್ದೇಶದಿಂದ ನಮ್ಮ ಫಿಸಿಕಲ್ ಪ್ರೊಡ್ಯೂಸ್ ಮಾಡಿದ್ರೆ ಒಳ್ಳೇದು ಅಂತ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ. ಅಲ್ಲಲ್ಲ, ಕನ್ಸಿಡರ್ ಮಾಡಬಾರ್ದು ಅಂತ ನಾವು ವಾದ ಮಾಡಿಲ್ಲ. ಆ ಅರ್ಜಿ ಏನು ಸಲ್ಲಿಸಿದ್ದಾರೆ 307 ಆ ಅರ್ಜಿಯಲ್ಲಿ ನಮಗೂ ಸಹ ಏನು ಬೈರೆ ಕೋ-ಅಕ್ಯೂಸ್ಡ್ಗಳು ಯಾರಿದ್ದಾರೆ ಅವ್ರಿಗೂ ಸಹ ರೈಟ್ ಟು ಪ್ರೀ ಆಡಿಯನ್ಸ್ ಇದೆ ಅಂತ ಹೇಳಿಬಿಟ್ಟು ನಾವು ವಾದ ವಿವಾದ ಎಲ್ಲ ಮಾನ್ಯ ಸೆಷನ್ಸ್ ನ್ಯಾಯಾಲಯದಲ್ಲಿ ಮಾಡಿದ್ವಿ. ಆ ತೀರ್ಪು ನಮ್ಮ ವಿರುದ್ಧವಾಗಿ ಇತ್ತು. ಆ ತೀರ್ಪಲ್ಲಿ ಏನಿದೆ, ನಮಗೆ ರೈಟ್ ಟು ಪ್ರೀ ಆಡಿಯನ್ಸ್ ಇಲ್ಲ ಅಂತ ತಿರಸ್ಕಾರ ಮಾಡಿದರು. ಅದನ್ನು ಮೇಲ್ಮನವಿ ನಾವು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಹಾಕಿದ್ವಿ. ಅಲ್ಲೂ ಸಹ ರೈಟ್ ಟು ಪ್ರೀ ಆಡಿಯನ್ಸ್ ಇಲ್ಲ ಅಂತ ಮಾನ್ಯ ಗೌರವಾನ್ವಿತ ಜಸ್ಟಿಸ್ ನಾಗಪ್ರಸನ್ನ ಸಾಹೇಬರು ಆ ತೀರ್ಪು ಕೊಟ್ಟಿದ್ದಾರೆ. ಅದನ್ನು ಮೇಲ್ಮನವಿಯನ್ನು ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ಮುಂದೆ ನೋಡೋಣ, ಒಳ್ಳೆಯದಾಗತ್ತೆ ಅಂತ ಅನ್ಕೊಂಡಿದ್ದೀನಿ. ಸದ್ಯಕ್ಕೆ ಅಂಥದ್ದೇನು ಇಲ್ಲ ಸರ್, ಏನು ನಾವು ಅನ್ಕೊಂಡಿಲ್ಲ, ಸದ್ಯಕ್ಕೆ ಏನಿಲ್ಲ ಅದ್ರ ಬಗ್ಗೆ. ಈಗ 1 ವರ್ಷದಲ್ಲಿ ಜೈಲಲ್ಲಿ ಇದ್ದಾರೆ, ಬೇಲ್ ಸಿಕ್ಕಿತ್ತು, ಅದಾದ್ಮೇಲೆ ಮತ್ತೆ ಜೈಸಿಗೆ ಹೋದ್ರು. ಕೇಸಿಂದ ಮುಕ್ತಗೊಳಿಸೋದಕ್ಕೆ ಏನಾದ್ರು ದಾರಿ ಇದೆಯಾ? ಕೇಸಿನ ಸಿನಾರಿ ಏನು ಹೇಳುತ್ತೆ ನಿಮಗೆ? ಖಂಡಿತವಾಗಿದೆ. ಯಾರು ಸಹ ಅವರ ಅಭಿಮಾನಿಗಳು ಯಾರಿದ್ದಾರೆ ಯಾರು ಸಹ ಆತಂಕಗಳು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಹಿರಿಯ ವಕೀಲರಾದಂಥ ಶ್ರೀ ಹಶ್ಮತ್ ಪಾಷಾ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ವಕೀಲರ ತಂಡ, ಕಾನೂನು ತಂಡ ಏನಿದೆ ಸಂಪೂರ್ಣವಾಗಿ ಬಹಳ ಶಕ್ತಿಯುತವಾಗಿದೆ. ಅದೇನೇ ಆಗಲಿ ನಾವೆಲ್ಲ ಎದುರಿಸ್ತೀವಿ, ಯಾರು ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಒಬ್ಬೊಬ್ಬರು ಈ ತರ ಅಪ್ರೂವರ್ ಆಗಿ ಮುಂದೆ ಬರ್ತಾ ಹೋದ್ರೆ ಇದು ದರ್ಶನ್ಗೆ ಮತ್ತೆ A1 ಮತ್ತೆ A2 ಅಕ್ಯೂಸ್ಡ್ಗೆ ಸಮಸ್ಯೆ ಆಗುತ್ತಾ? ಸಮಸ್ಯೆ ಅಂತದ್ದು ಏನಿಲ್ಲ, ಅದ್ರ ಕಾನೂನು ಪ್ರಕಾರವಾಗಿ ಎದುರಿಸ್ತೀವಿ. ಅದೇನು ಮಾಡಬೇಕು, ಕ್ರಾಸ್ ಎಕ್ಸಾಮಿನೇಷನ್ ಅವ್ರಿಗೆ ಹೆಂಗೆ ಮಾಡಬೇಕು, ಅದು ಮತ್ತೆ ನಮಗೆ ಏನು ಕ್ರಿಮಿನಲ್ ರಿವಿಷನ್ ಏನಿದೆ, ಅದು ಏನಾದರೂ ಪ್ರೊಸೀಜರ್ ಇರ್ರೆಗ್ಯುಲಾರಿಟೀಸ್ ಆಗಿದ್ರೆ ಅದೆಲ್ಲ ನಾವು ಚಾಲೆಂಜ್ ಮಾಡ್ತೀವಿ.